ದರ್ಶನ್ ಜೈಲಿನಲ್ಲಿದ್ರು ಡಿ ಉತ್ಸವಕ್ಕೆ ಫ್ಯಾನ್ಸ್ ಸಜ್ಜು. ಥಿಯೇಟರ್ ಎದುರು ದಾಸನ ಬರ್ತ್ಡೇ ಸೆಲೆಬ್ರೇಷನ್. ದರ್ಶನ್ ಬರ್ತ್ಡೇಗೆ ಸರಿಯಾಗಿ ಇನ್ನೊಂದೇ ವಾರ ಬಾಕಿ ಇದೆ. ದಾಸನ ಫ್ಯಾನ್ಸ್ ಡಿ ಉತ್ಸವ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು, ಅದಕ್ಕೆ ಭರ್ಜರಿಯಾಗಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ನಡುವೆ ದರ್ಶನ್ ಬರ್ತ್ಡೇಗೆ ಒಂದು ಖುಷಿ ಸುದ್ದಿ ಕೂಡ ಇದೆ. ಎಸ್, ದರ್ಶನ್ ಹುಟ್ಟುಹಬ್ಬಕ್ಕೆ ಸರಿಯಾಗಿ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯುತ್ತಿರೋ ಸಂಗತಿ ಗೊತ್ತೇ ಇದೆ. ದರ್ಶನ್ ಜೈಲಿನಲ್ಲಿ ಇದ್ರೇನಂತೆ, ಫ್ಯಾನ್ಸ್ ಮಾತ್ರ ಈ ಬಾರಿಯೂ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಡಿ ಕಂಪನಿಯಿಂದ ಬರ್ತ್ಡೇಗೆ ಡಿ ಉತ್ಸವ ಅಂತ ಮಾಡುವ ತೀರ್ಮಾನವಾಗಿದೆ. ಆಯಾ ಜಿಲ್ಲೆ, ತಾಲೂಕಿನಲ್ಲಿ ಅನ್ನದಾನ, ರಕ್ತದಾನ ಶಿಬಿರಗಳು, ಮನರಂಜನೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಅಸಲಿಗೆ ಕಳೆದ ವರ್ಷ ಕೂಡ ದರ್ಶನ್ಗೆ ಬೇಲ್ ಸಿಕ್ಕು ಹೊರಗಿದ್ರು ಅಭಿಮಾನಿಗಳನ್ನ ಭೇಟಿ ಮಾಡಿರ್ಲಿಲ್ಲ. ಖುದ್ದು ತಾವೇ ಒಂದು ವಿಡಿಯೋ ಮಾಡಿ ಬೆನ್ನು ನೋವಿನ ಕಾರಣಕ್ಕೆ ನಿಮ್ಮ ಭೇಟಿ ಮಾಡ್ತಾ ಇಲ್ಲ, ಅತಿ ಶೀಘ್ರದಲ್ಲಿ ಸಿಗ್ತೀನಿ ಅಂದಿದ್ರು. ಆದ್ರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಬೇಲ್ ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರಬೇಕಾಯಿತು. ಇನ್ನು ಅದ್ಯಾವಾಗ ದಾಸನ ದರ್ಶನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಳೆದ ವರ್ಷವೂ ಅಭಿಮಾನಿಗಳು ದಾಸನ ಬರ್ತ್ಡೇ ಪ್ರಯುಕ್ತ ಸಾಕಷ್ಟು ಸಮಾಜ ಸೇವೆ ಕೆಲಸಗಳನ್ನ ಮಾಡಿದ್ರು. ಖುದ್ದು ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಅವುಗಳ ಫೋಟೋ ಶೇರ್ ಮಾಡಿದ್ರು. ಇನ್ನು ಈ ಸಾರಿ ದರ್ಶನ್ ಫ್ಯಾನ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಒಂದು ಹೊಸ ಅವಕಾಶ ಕೂಡ ಸಿಗ್ತಾ ಇದೆ. ದರ್ಶನ್ ನಟನೆಯ ಕರಿಯ ಸಿನಿಮಾ ಚಿತ್ರಮಂದಿರಗಳಲ್ಲಿ ಮರು ಬಿಡುಗಡೆ ಆಗ್ತಾ ಇದ್ದು, ಫ್ಯಾನ್ಸ್ ಥಿಯೇಟರ್ ಮುಂದೆ ಕೂಡ ಸೆಲೆಬ್ರೇಟ್ ಮಾಡಬಹುದು. ತೆರೆ ಮೇಲೆ ಕರಿಯ ಬಿಡುಗಡೆಯಾಗ್ತಾ ಇದ್ದಾನೆ. ಆದ್ರೆ ಜೈಲಿನಿಂದ ಕರಿಯನಿಗೆ ಮುಕ್ತಿ ಯಾವಾಗ ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಅಭಿಮಾನಿ ಬಳಗ ಇರುವ ವ್ಯಕ್ತಿ ಜೈಲಿನಲ್ಲಿ ಪಂಜರದ ಪಕ್ಷಿಯಂತೆ ಬರ್ತ್ಡೇ ಆಚರಿಸಬೇಕಲ್ಲ ಅನ್ನೋದನ್ನ ನೆನೆಸಿಕೊಂಡು ಫ್ಯಾನ್ಸ್ ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯ ದರ್ಶನ್ ಏಟು ಆಗಿರೋ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಟ್ರಯಲ್ ಆರಂಭಗೊಂಡಿದೆ. ಸಾಕ್ಷಿಗಳ ವಿಚಾರಣೆ, ಸವಾಲು ಪ್ರತಿ ಸವಾಲು ಆರಂಭಗೊಂಡಿದೆ. ಸೊ ಈ ವರ್ಷದಲ್ಲಿ ಈ ಕೇಸ್ ಒಂದು ಹಂತಕ್ಕೆ ಬಂದ ವೇಳೆ ದರ್ಶನ್ ಮತ್ತೆ ಬೇಲ್ಗೆ ಪ್ರಯತ್ನಿಸಬಹುದು. ಕೋರ್ಟ್ಗೆ ಅದು ಮಾನ್ಯ ಅನಿಸಿದ್ರೆ ದಾಸನಿಗೆ ಬಿಡುಗಡೆ ಭಾಗ್ಯ ಸಿಕ್ಕರೂ ಸಿಗಬಹುದು. ಸೊ ಕರಿಯಾ ಕಮಿಂಗ್ ಸೂನ್ ಅಂತ ಖಂಡಿತ ಅಂದುಕೊಳ್ಳಬಹುದು.